ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಅನ್ನಭಾಗ್ಯಕ್ಕೆ ಗುನ್ನ. ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕವೇ ಅನ್ನಭಾಗ್ಯಕ್ಕೆ ಎಲ್ಲೆಲ್ಲಿ ಕನ್ನ ಹಾಕಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಜೊತೆಗೆ ಇದರ ಬಗ್ಗೆ ಎಲ್ಲೆಲ್ಲಿ ಲೂಪೋಲ್ ಆಗ್ತಾ ಇದೆ, ಅನ್ನಭಾಗ್ಯದ ಅಕ್ಕಿ ಎಲ್ಲೆಲ್ಲಿ ಏನು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಕೇವಲ ಆಟೋಗಳಲ್ಲಿ ಅಥವಾ ಕಾರ್ಗಳಲ್ಲಿ ಕ್ವಿಂಟಾಲ್ ಗಟ್ಟಲೆ ಅಕ್ಕಿಗಳನ್ನು, ಅಂದರೆ ಸಾವಿರಾರು ಕ್ವಿಂಟಾಲ್ ಅಕ್ಕಿಗಳನ್ನು ನಾವು ಸಾಗಣೆ ಮಾಡಿದ್ದೀವಿ ಅನ್ನುವಂಥ ಸುಳ್ಳು ಲೆಕ್ಕಪತ್ರಗಳನ್ನು ತೋರಿಸಿರ್ತಕ್ಕಂಥ ವರದಿಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಆದರೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ಹೊಸ ಭ್ರಷ್ಟಾಚಾರದ ಕೂಪಗಳು ಹೇಗಿರ್ತಾವೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇವತ್ತು ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಬಡವರ ತುತ್ತಿಗೆ ಕುತ್ತು ತಂದ ಗುನ್ನೇಶ್ವರನ ಕತೆ. ಕ್ರಿಮಿನಲ್ ಕೇಸ್ ಇದ್ರೂ ಟೆಂಡರ್ ಅಪ್ರೂವಲ್ ಮಾಡಿದ ಅಧಿಕಾರಿಗಳು. ರಾಯಚೂರು ಆಸಾಮಿಗೆ ಬಳ್ಳಾರಿಯಲ್ಲಿ ಟೆಂಡರ್ ಅಸ್ತು. ದುಡ್ಡು ಚೆಲ್ಲಿ ಅಕ್ಕಿ ಖರೀದಿ ಮಾಡ್ತೀನಿ ಎನ್ನುತ್ತಿರೋ ಗುರ್ರಂ. ಲಾರಿಗಳಲ್ಲಿ ಹೋಗೋದು ಅನ್ನಭಾಗ್ಯದ ಅಕ್ಕಿ. ದಾರಿ ಮಧ್ಯದಲ್ಲಿ ಬುಲೆರೋಗೆ ಅಕ್ಕಿ ಶಿಫ್ಟ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಗುನ್ನೇಶ್ವರ ರಾವ್. ಇಷ್ಟಾದರೂ ಸಿರುಗುಪ್ಪ ಟೆಂಡರ್ ಪಡೆದಿರುವ ಗುರ್ರಂ. ರಾಯಚೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಇದೇ ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಣೆ ಮಾಡಲಿಕ್ಕೆ ಪ್ರತಿ ವರ್ಷ ಟೆಂಡರನ್ನು ಪಡೀತಾ ಇದ್ದ. ಆದರೆ ಇದ್ದಕ್ಕಿದ್ದ ಹಾಗೆ ಆತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಕ್ರಿಮಿನಲ್ ಕೇಸ್ ದಾಖಲಾದ ಮೇಲೆ ಆತನಿಗೆ ಈ ಸಾಗಾಣಿಕೆ ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಣೆ ಮಾಡಲಿಕ್ಕೆ ಅವನಿಗೆ ಪರ್ಮಿಷನನ್ನು ಕೊಡಬಾರ್ದು ಅಂತ ಹೇಳಿ ಏನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯೇ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಕೂಡ ಹೊರಗಡೆ ಬೀಳುತ್ತೆ. ಜಿಲ್ಲಾಧಿಕಾರಿಗಳಾದಂತಹ ವಾಸಿರೆಡ್ಡಿ ವಿಜಯ್ ಜೋತ್ಸ್ನಾ ಅವರು ಇದರ ಬಗ್ಗೆ ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಆತನಿಗೆ, ಅಂದರೆ ಇಲ್ಲಿರ್ತಕ್ಕಂಥ ಗುರ್ರಂ ಗುನ್ನೇಶ್ವರ ರಾವ್ ಅನ್ನುವಂಥ ವ್ಯಕ್ತಿ, ಈತ ಟೆಂಡರ್ದಾರ. ಸೊ ಈತನ ಹೆಸರಿನಲ್ಲಿ ಒಂದು ಇದೆ, ಇಂಡಸ್ಟ್ರಿ ಇದೆ. ಸೊ ಆತನ ಹೆಸರಿನಲ್ಲಿ ಈಗಾಗಲೇ ಇರ್ತಕ್ಕಂಥ ಲಾರಿಗಳಲ್ಲಿ ಆಹಾರಗಳನ್ನು ಅಥವಾ ಇರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಣೆ ಮಾಡಲಾಗ್ತಾ ಇತ್ತು. ಯಾವಾಗ ಈ ಗುರ್ರಂ ಗುನ್ನೇಶ್ವರ ರಾವ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಯಿತೋ 2022ರ 10/11/2022ರಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಸೊ ಈತ ಅನ್ನಭಾಗ್ಯದ ಅಕ್ಕಿಯನ್ನು ತನ್ನ ಲಾರಿಗಳಿಗೆ ತುಂಬಿಸ್ಕೊಳ್ತಾನೆ. ತುಂಬಿಸಿಕೊಂಡು ಹೊರಟ ನಂತರ ಅಲ್ಲಿರ್ತಕ್ಕಂಥ ಒಂದು ಟಿ ರಾಂಪುರ ಅನ್ನುವಂಥ ಒಂದು ಊರು, ಅಂದರೆ ಟಿ ರಾಂಪುರಕ್ಕೆ ಈ ಅಕ್ಕಿಯನ್ನು ಸುಮಾರು 26 ಚೀಲ ಇರ್ತಕ್ಕಂಥ ಒಂದು ಲಾರಿಯನ್ನು ಸಾಗಣೆ ಮಾಡಬೇಕಾಗಿರುತ್ತೆ. ಆ ಡ್ರೈವರ್ಗೆ ಈತ ಫೋನ್ ಮಾಡಿ ಹೇಳಿರ್ತಾನೆ, ನೀ ಇದನ್ನು ಟಿ ರಾಂಪುರಕ್ಕೆ ಸಾಗಣೆ ಮಾಡಬೇಕು ಅಂತ ಹೇಳಿ. ಆದರೆ ಅದು ಅಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಯಾವಾಗ ಲಾರಿ ಲೋಡ್ ಆಗಿ ಅನ್ನಭಾಗ್ಯದ ಅಕ್ಕಿಯನ್ನು ತೆಗೆದುಕೊಂಡು ಲಾರಿ ಅಲ್ಲಿಂದ ಗೋಡೌನಿಂದ ಹೊರಟೋಗುತ್ತೋ ಅಥವಾ ಮಿಲ್ಲಿಂದ ಹೊರಟೋಗುತ್ತೋ, ಅದಾದ ನಂತರ ಆ ಡ್ರೈವರ್ಗೆ ಇದೇ ಗುರ್ರಂ ಗುನ್ನೇಶ್ವರ ರಾವ್ ಕರೆ ಮಾಡಿ ಹೇಳ್ತಾನೆ, ಇದನ್ನು ದಾರಿ ಮಧ್ಯದಲ್ಲಿ ಒಂದು ಬುಲೆರೋ ವೆಹಿಕಲ್ ಬರುತ್ತೆ, ಆ ಬುಲೆರೋ ವೆಹಿಕಲ್ಗಳಿಗೆ ಈ ಅಕ್ಕಿಗಳನ್ನು ಶಿಫ್ಟ್ ಮಾಡು, ಎಷ್ಟಾಗುತ್ತೆ ಅಷ್ಟನ್ನು ಶಿಫ್ಟ್ ಮಾಡಿ ನೀವು ಬೇರೆ ಕಡೆ ಕಳಿಸು, ಉಳಿದದ್ದನ್ನು ನೀನು ತೆಗೆದುಕೊಂಡು ಹೋಗು ಅಂತೇಳಿ ಕರೆ ಮಾಡಿ ಹೇಳ್ತಾನೆ. ಇದರ ಬಗ್ಗೆ ಖಚಿತವಾದಂಥ ಮಾಹಿತಿಯನ್ನು ಪಡೆದಂಥ ಒಬ್ಬ ಅಧಿಕಾರಿ, ಆಹಾರ ಇಲಾಖೆಯ ನಿರೀಕ್ಷಕರಾದಂಥ ಮಹಾರುದ್ರಗೌಡ, ನೇರವಾಗಿ ಆ ಲಾರಿ ಎಲ್ಲಿದೆ ಅನ್ನುವಂಥದ್ದನ್ನು ಟ್ರ್ಯಾಕ್ ಮಾಡಿ ಲಾರಿ ಬಳಿ ಹೋಗ್ತಾನೆ. ಆ ಲಾರಿಯಲ್ಲಿರ್ತಕ್ಕಂಥ ಅಕ್ಕಿಯನ್ನು ಬುಲೆರೋಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅದನ್ನು ದಾಳಿ ನಡೆಸಿರ್ತಕ್ಕಂಥ ಮಹಾರುದ್ರಗೌಡ ಅವರು ಸೀಸ್ ಮಾಡ್ತಾರೆ. ಗುರ್ರಂ ಗುನ್ನೇಶ್ವರ ಅವರ ಮೇಲೆ ಎಸೆನ್ಷಿಯಲ್ ಕಮಾಂಡಿಟಿ ಆ್ಯಕ್ಟ್ ಪ್ರಕಾರ, ಅಂದರೆ 1955ರ ಎಸೆನ್ಷಿಯಲ್ ಕಮಾಂಡಿಟಿ ಆ್ಯಕ್ಟ್ ಪ್ರಕಾರ ಕೇಸನ್ನು ದಾಖಲಿಸ್ತಾರೆ, ಕ್ರಿಮಿನಲ್ ಕೇಸನ್ನು ದಾಖಲಿಸ್ತಾರೆ. 1960 ಕಲಂ ಅಡಿಯಲ್ಲಿ 340 ಕಲಂ ನಂಬರ್ 341 ಜೊತೆಗೆ 322 323 ಹಾಗೆಯೇ 354 ಹಾಗೆಯೇ 500 ಅಂದರೆ ಈ ಕಾಲಂ ಅಡಿಯಲ್ಲಿ ಕೇಸನ್ನು ದಾಖಲಿಸ್ತಾರೆ. ಸೊ ಇದು ಈಗ ಈ ಕ್ಷಣದಲ್ಲೂ ಕೂಡ ನ್ಯಾಯಾಲಯದಲ್ಲಿ ಈ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದೆ. ಈತ ಕಲ್ಪ್ರಿಟ್ ಅನ್ನೋಂಥದ್ದು ಇನ್ನೂ ಕೂಡ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಂಥದ್ದು. ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋ ಕಾರಣಕ್ಕಾಗಿ ಈತ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ.
ಇಷ್ಟಾದರೂ ಕೂಡ ಈತ ಕೆಲವು ಅಧಿಕಾರಿಗಳನ್ನು ಬಳಸಿಕೊಂಡು ಅವರಿಗೆ ಲಂಚವನ್ನು ಕೊಟ್ಟು ಹಣದ ಆಮಿಷವನ್ನು ತೋರಿಸಿ ರಾಯಚೂರಿನಲ್ಲಿ ಏನು ಈಗಾಗಲೇ ಈತನಿಗೆ ಟೆಂಡರ್ ಕೊಡುವಂಥದ್ದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ, ಆತನನ್ನು ಲೈಸೆನ್ಸನ್ನು ತಿರಸ್ಕರಿಸಲಾಗಿದೆ. ಸೊ ಇಷ್ಟಾದರೂ ಕೂಡ ಈತ ಬಳ್ಳಾರಿಗೆ ಶಿಫ್ಟ್ ಆಗ್ತಾನೆ. ಬಳ್ಳಾರಿಯಲ್ಲಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಈತ ಟೆಂಡರ್ ಅನ್ನು ಪಡಿತಾನೆ. ಸಿರುಗುಪ್ಪದಲ್ಲಿ ಈಗ ಆತ ಟೆಂಡರ್ ಅನ್ನು ಪಡೆದು ಸಿರುಗುಪ್ಪದಲ್ಲಿರ್ತಕ್ಕಂಥ ಚಿಲ್ಲರೆ ಏನು ಮಾರಾಟ ಮಳಿಗೆಗಳಿಗೆ ಈತ ಒಂದು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಏನು ಗುತ್ತಿಗೆಯನ್ನು ಪಡೆದು ಆಹಾರವನ್ನು ಅಂದರೆ ಈ ಅಕ್ಕಿಯನ್ನು, ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಣೆ ಮಾಡ್ತಾ ಇದ್ದಾನೆ. ಇದು ಹೇಗೆ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗಾಗಲೇ ರಾಜ್ಯ ಏನು ರೈತ ಸಂಘಟನೆಗಳ ನಾಯಕರುಗಳು ಏನು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥವರು, ಜೊತೆಗೆ ರಾಯಚೂರಿನಲ್ಲಿರ್ತಕ್ಕಂಥವ್ರು, ಈ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ನಾಯಕರುಗಳು ಈತನ ಮೇಲೆ ಮುಗಿಬಿದ್ದಿದ್ದಾರೆ. ರೈತ ಸಂಘಟನೆಗಳು ಈತನ ಮೇಲೆ ಈಗ ಕ್ರಿಮಿನಲ್ ಕೇಸ್ಗಳನ್ನು ದಾಖಲಾಗಿದ್ದರೂ ಕೂಡ ಈತನಿಗೆ ಗುರ್ರಂ ಗುನ್ನೇಶ್ವರ ರಾವ್ಗೆ ಹೇಗೆ ಟೆಂಡರನ್ನು ಕೊಡಲಾಯಿತು, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅನ್ನುವಂಥ ಯಕ್ಷ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಇದು ನ್ಯಾಯೋಚಿತವಾದಂಥ ಪ್ರಶ್ನೆ. ಈಗ ರಾಯಚೂರು ಜಿಲ್ಲೆಯ ಏನು ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ಏನು ಅಲ್ಲಿರ್ತಕ್ಕಂಥ ಎಲ್ಲ ಏನು ರೈತ ಸಂಘದ ಒಂದು ಪ್ರಮುಖರನ್ನು ಗುರಿಯಾಗಿಸಿಕೊಂಡು ಈತ ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಆಕ್ಟಿವಿಟೀಸನ್ನು ಕೂಡ ಮಾಡಿದ್ದಾನೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಇದರ ಜೊತೆಯಲ್ಲಿ ಇಲ್ಲಿ ರೈತರಿಗೆ ಸಿಗಬೇಕಾದ ಏನು ಅಕ್ಕಿ ಅಥವಾ ಏನು ಗ್ರಾಹಕರಿಗೆ ಸಿಗಬೇಕಾದ ಅಕ್ಕಿಯನ್ನು ಕೂಡ ಈತ ಕಳ್ಳತನದಲ್ಲಿ ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಬೀತಾಗಿದೆ. ನೇರವಾಗಿ ಈಗಾಗಲೇ ಆಹಾರ ಮತ್ತು ಇಲಾಖೆ ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳೇ ರೈಡ್ ಮಾಡಿ ಈತನ ಮೇಲೆ ಕೇಸ್ ಹಾಕಿರುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಮಾನವಿಯಲ್ಲಿ ಈಗಾಗಲೇ ಆತನ ಮೇಲೆ ಒಂದು ಕೇಸ್ ದಾಖಲಾಗಿದೆ. ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿದಂಥ ಕಾರಣಕ್ಕಾಗಿ ಆತನ ಮೇಲೆ ಮತ್ತೊಂದು ಮಹಿಳಾ ದೌರ್ಜನ್ಯ ಕೇಸನ್ನು ದಾಖಲು ಮಾಡಲಾಗಿದೆ. ಈತನ ಮೇಲೆ ಉಮಾದೇವಿ ಎನ್ನುವಂಥವ್ರು ಈಗಾಗಲೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಕೇಸ್ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಸಿಂಧನೂರಿನಲ್ಲೂ ಕೂಡ ಈತನ ಮೇಲೆ ಇದೇ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ದಾಖಲಾಗಿದೆ. ಸೊ ಇಷ್ಟೆಲ್ಲ ಕೇಸ್ಗಳ ಜೊತೆಯಲ್ಲಿ ಅಧಿಕಾರಿಗಳೇ ಈತನ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿರುವಂಥ ಕಾರಣಕ್ಕಾಗಿ ಈತನ ಲೈಸೆನ್ಸನ್ನು ರದ್ದು ಮಾಡಬೇಕು. ಜೊತೆಗೆ ಈತನಿಗೆ ಯಾವುದೇ ರೀತಿಯ ಟೆಂಡರ್ನ ಕೊಡೋ ಹಾಗಿಲ್ಲ. ನಿಯಮಗಳ ಪ್ರಕಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಏನು ನೀತಿ ನಿಬಂಧನೆಗಳು, ಜೊತೆಗೆ ಇಲ್ಲಿರ್ತಕ್ಕಂಥ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಪ್ರಕಾರ ಈತನಿಗೆ ಟೆಂಡರನ್ನೇ ಕೊಡುವ ಹಾಗಿಲ್ಲ. ಸಂಪೂರ್ಣವಾಗಿ ಈತನಿಂದ ಟೆಂಡರ್ ಕೊಡುವಂಥ ಪ್ರಕ್ರಿಯೆಗೆ ಈತನನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಆ ರೀತಿಯ ಒಂದು ಕಾನೂನು ಇರುವಂಥ ಸಂದರ್ಭದಲ್ಲೂ ಕೂಡ ನೇರವಾಗಿ ಕಾನೂನು ಬಾಹಿರವಾಗಿ ಟೆಂಡರನ್ನು ಅಂದರೆ ಸಿರುಗುಪ್ಪದಲ್ಲಿ ಇರ್ತಕ್ಕಂಥ ಒಂದು ಏನು ಗುತ್ತಿಗೆಯನ್ನು ಈ ಗುನ್ನೇಶ್ವರ ರಾವು ಪಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ. ಈಗಾಗಲೇ ಆತನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಆಹಾರ ಧಾನ್ಯ ಸರಬರಾಜು ಟೆಂಡರನ್ನು ಈತನಿಗೆ ಹೇಗೆ ಕೊಟ್ಟರು ಅನ್ನುವಂಥದ್ದನ್ನು ಬಹಳ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ಇದರ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಹಾರ ಮತ್ತು ನಾಗರಿಕ ಪೂರೈಕೆ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ರಾಯಚೂರು ಜಿಲ್ಲೆಯ ಏನು ಈ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ಶಿವಾರ್ಜುನ್ ಅವರು ಒಂದು ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿದ್ದಾರೆ. ಈತನಿಗೆ ಇಷ್ಟೆಲ್ಲ ಆ್ಯಕ್ಟ್ ಪ್ರಕಾರ ಈತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ನ್ಯಾಯಾಲಯದಲ್ಲಿ ಈಗಾಗಲೇ ಅದು ಏನು ತನಿಖೆ ಹಂತದಲ್ಲಿದೆ. ಜೊತೆಗೆ ನ್ಯಾಯಾಲಯದಲ್ಲಿ ಇದರ ವಿಚಾರಣೆ ಕೂಡ ನಡೀತಾ ಇದೆ. ಸೊ ಇಂಥ ಹೊತ್ತಿನಲ್ಲಿ ಈತನ ಮೇಲೆ ಅಧಿಕಾರಿಗಳೇ ಕೇಸ್ ಹಾಕಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿರುವಂಥದ್ದು. ಜೊತೆಗೆ ಮಹಿಳಾ ದೌರ್ಜನ್ಯ ಕೇಸ್ ಇದೆ. ಸಿಂಧನೂರಲ್ಲೂ ಕೂಡ ಈತನ ಮೇಲೆ ಒಂದು ಕೇಸ್ ದಾಖಲಾಗಿದೆ ಅನ್ನೋಂಥದ್ದು ಕೂಡ ಇದೆ. ಸೊ ಇಷ್ಟೆಲ್ಲ ಇದ್ದು ಕೂಡ ಹೇಗೆ ಇವನಿಗೆ ಟೆಂಡರನ್ನು ಕೊಡಲಾಯಿತು ಅನ್ನುವಂಥದ್ದೊಂದು ಪ್ರಶ್ನೆಯನ್ನು ಶಿವಾರ್ಜುನ್ ಅವರು ಎತ್ತಿದ್ದಾರೆ, ಜಿಲ್ಲಾಧ್ಯಕ್ಷರು. ಅವರೇನು ಹೇಳ್ತಾರೆ ಕೇಳಿ. ರಾಯಚೂರು ಜಿಲ್ಲೆಯಲ್ಲಿ ಆಹಾರ ಧಾನ್ಯ ಸರಬರಾಜು ಟೆಂಡರನ್ನು ಶ್ರೀ ಗುನ್ನಂ ಗುನ್ನೇಶ್ವರ ರಾವ್ ಅವರಿಗೆ ನೀಡಬಾರದಂತೇಳಿ ಮಾನ್ಯ ಆಯುಕ್ತರು ಮೇಲ್ಮನವಿ ಸಲ್ಲಿಸಿದರ ಪ್ರಕಾರ ಅವರಿಗೆ ನೀಡಬಾರದು. ಅವರ ನಿಯಮಾವಳಿಗಳ ಪ್ರಕಾರ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇದೆ. ಹಾಗೂ ಕ್ರಿಮಿನಲ್ ಮೊಕದ್ದಮೆ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಲಾರಿ ಓನರ್ಸ್ಗೆ ಅಥವಾ ಈ ಟೆಂಡರ್ ಮಾಲೀಕರಿಗೆ ನೀಡಬಾರದು ಅಂತೇಳಿ ನಿಯಮಾವಳಿಗಳಿವೆ. ಆದರೆ ರಾಯಚೂರಿನಲ್ಲಿ ತಿರಸ್ಕರಿಸಿದ ಅವರಿಗೆ ನೀಡಬಾರ್ದು ಅಂತೇಳಿ ಅಮಾನತುಗೊಳಿಸಿದಂಥ ವ್ಯಕ್ತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿನ ಡಿ ಡಿ ಅವರು, ಆಹಾರ ಇಲಾಖೆಯ ಡಿ ಡಿ ಅವರು ಅವರ ಭ್ರಷ್ಟಾಚಾರ ಎಸಗಿ ಕಾನೂನು ಬಾಹಿರವಾಗಿ ಅವರಿಗೆ ಟೆಂಡರ್ ಮಾಡಿರುವುದು ಖಂಡನೀಯ. ಇದನ್ನು ನಮ್ಮ ರೈತ ಸಂಘಟನೆ ಖಂಡಿಸ್ತದೆ. ಅದೇ ರೀತಿಯಾಗಿ ಈ ಕೂಡಲೇ ಮಾನ್ಯ ಆಯುಕ್ತರು ಈ ಟೆಂಡರನ್ನು ಅವರಿಗೆ ಮಾಡಿರ್ತಕ್ಕಂಥ ಟೆಂಡರನ್ನು ರದ್ದುಗೊಳಿಸಿ ಸೂಕ್ತ ವ್ಯಕ್ತಿಗೆ ಕೊಡಬೇಕು. ಅದೇ ರೀತಿಯಾಗಿ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಮತ್ತು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಇನ್ನೊಮ್ಮೆ ಈ ರೀತಿ
ಈ ರೀತಿಯಾದ ಕಾನೂನು ಬಾಹಿರ ಕೃತ್ಯಗಳನ್ನು ಇರುವ ರೀತಿಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕು. ಅದೇ ರೀತಿಯಾಗಿ ಆಯುಕ್ತರಲ್ಲಿ ನಾವು ಮನವಿ ಮಾಡಿದ್ದೆವು. ಆಯುಕ್ತರು ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವರ ಟೆಂಡರನ್ನು ರದ್ದುಗೊಳಿಸಬೇಕು. ನ್ಯಾಯಸಮ್ಮತವಾಗಿ ಯಾರಿಗೆ ದಕ್ಕಬೇಕೋ ಅವರಿಗೆ ಈ ಟೆಂಡರನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತೇವೆ. ಇದೇನಾದರೂ ಆಗಿಲ್ಲ ಅಂದ ಪಕ್ಷದಲ್ಲಿ, ರದ್ದಾಗಿಲ್ಲ ಅಂದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಆಯುಕ್ತರ ಕಚೇರಿ ಮುಂದೆ ಮಾಡಲಾಗುವುದು. ಕ್ರಿಮಿನಲ್ ಮೊಕದ್ದಮೆ ಹಿನ್ನೆಲೆ ಹೊಂದಿರುವ ಗುತ್ತೇದಾರ ಗುರ್ರಂ ಗುನೇಶ್ವರ ರಾವ್ ಆಹಾರ ಧಾನ್ಯ ಸರಬರಾಜು ಟೆಂಡರ್ ನೀಡಿರುವುದನ್ನು ಕೂಡಲೇ ರದ್ದುಪಡಿಸಿ ಹಾಗೂ ಕಾನೂನು ಬಾಹಿರವಾಗಿ ಟೆಂಡರ್ ನೀಡಲು ಕಾರಣರಾದ ಉಪನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಜರುಗಿಸಬೇಕು. ಗುರ್ರಂ ಗುನೇಶ್ವರ ರಾವ್ ಸಿರುಗುಪ್ಪ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ 11/11/2022 ಅಪರಾಧ ಸಂಖ್ಯೆ 0283/2022 ಎಸೆನ್ಷಿಯಲ್ ಕಮೋಡಿಟೀಸ್ EC ಆ್ಯಕ್ಟ್ ಪ್ರಕಾರ ಅವರ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ. ಇಂಥವರಿಗೆ ಏನು ಈ ನಿಯಮಾವಳಿಗಳನ್ನು, ಟೆಂಡರ್ ನೀಡುವಂಥ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳು, ಅಲ್ಲಿನ ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳು ಈ ರೀತಿಯಾದ ಟೆಂಡರನ್ನು ಮಾಡಲು, ಕಾನೂನು ಬಾಹಿರ ಟೆಂಡರನ್ನು ಮಾಡಲು ಕಾರಣಭೂತರಾಗಿದ್ದಾರೆ. ದಯವಿಟ್ಟು ಮಾನ್ಯ ಆಯುಕ್ತರೇ ಇವರ ಮೇಲೆ ಕಠಿಣ ಕ್ರಮ ಜರುಗಿಸಿ ಈ ನೀಡಿರ್ತಕ್ಕಂಥ ಟೆಂಡರನ್ನು ರದ್ದುಗೊಳಿಸಿ ಯಾರು ಕಾನೂನಾತ್ಮಕವಾಗಿ ಸೂಕ್ತರಿದ್ದಾರೋ, ಯಾರು ಅರ್ಹರಿದ್ದಾರೋ ಅಂಥವರಿಗೆ ಈ ಟೆಂಡರನ್ನು ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹಿಸುತ್ತೇವೆ. ಆದಷ್ಟು ಬೇಗನೆ ಅವರ ಟೆಂಡರನ್ನು ರದ್ದುಗೊಳಿಸಿ ಯಾರಿಗೆ ನಿಯಮಾವಳಿಗಳ ಪ್ರಕಾರ ಸಲ್ಲಬೇಕಿತ್ತು ಆ ಟೆಂಡರು ಅವರನ್ನು ಮರು ಟೆಂಡರ್ ಕರೆದು ನೇಮಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಕಾನೂನು ಬಾಹಿರವಾಗಿ ಈ ಟೆಂಡರನ್ನು ಮಾಡುವಲ್ಲಿ ಕೈ ಜೋಡಿಸಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ, ಇಲ್ಲವಾದರೆ ಮಾನ್ಯ ಆಯುಕ್ತರು, ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಇಲಾಖೆ ಆಯುಕ್ತರ ಕಚೇರಿ ಮುಂದೆ ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಎಚ್ಚರಿಕೆ ಕೊಡುತ್ತಿದ್ದೇವೆ ಆಹಾರ ಇಲಾಖೆಗೆ, ಈ ರೀತಿಯಾದ ಕಾನೂನು ಬಾಹಿರವಾದ ಟೆಂಡರ್ಗಳನ್ನು ಇನ್ನು ಮುಂದೆ ಮಾಡಬಾರದು ಅಂತೇಳಿ ನಮ್ಮ ರೈತ ಸಂಘಟನೆ ಇದನ್ನು ಖಂಡಿಸ್ತದೆ. ಆದಷ್ಟು ಬೇಗನೆ ಇದನ್ನು ಸರಿಪಡಿಸಿ ರದ್ದುಗೊಳಿಸಿ ಸೂಕ್ತ ವ್ಯಕ್ತಿಗಳಿಗೆ ಈ ಟೆಂಡರನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುತ್ತೇನೆ. ಶಿವಾರ್ಜುನ್ ನಾಯಕ, ಜಿಲ್ಲಾಧ್ಯಕ್ಷರು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಯಚೂರು ಜಿಲ್ಲೆ. ನೋಡಿದ್ರಲ್ವಾ? ಸೊ ಇದು ರೈತ ಸಂಘಟನೆಗಳ ವಾದ. ಯಾಕೆ ರೈತರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅಂದರೆ, ಈ ಕಡೆಗೆ ಅನ್ನಭಾಗ್ಯಕ್ಕೆ ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಅಕ್ಕಿಗೆ ಸರ್ಕಾರ ಸರಿಯಾದಂತಹ ಬೆಂಬಲ ಬೆಲೆಯನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಆತನ ಅಕ್ಕಿಯನ್ನು ದಾಸ್ತಾನು ಮಾಡುವಂಥ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಮಾಡೋದಿಲ್ಲ. ಇದರ ಮಧ್ಯದಲ್ಲಿ ಈ ಥರದ ಕ್ರಿಮಿನಲ್ಗಳಿಗೆ ಅಥವಾ ಭ್ರಷ್ಟಾಚಾರ ನಡೆಸುವಂಥವರಿಗೆ ಅಧಿಕಾರಿಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಅವರಿಗೆ ಲಂಚದ ಆಮಿಷವನ್ನು ತೋರಿಸಿ ಅನಂತರ ತಮ್ಮ ತವಲುಗಳನ್ನು ತೀರಿಸಿಕೊಂಡು ತಾವು ದುಡ್ಡು ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡುವಂಥ ಇಂಥ ಕ್ರಿಮಿನಲ್ಗಳಿಗೆ, ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವರಿಗೆ ಈ ಟೆಂಡರ್ಗಳನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಕೇವಲ ರೈತ ಸಂಘಟನೆಗಳ ಪ್ರಶ್ನೆ ಅಲ್ಲ, ಇಡೀ ನಾಗರಿಕ ಸಮಾಜದ ಪ್ರಶ್ನೆ ಇದು. ಅಧಿಕಾರಿಗಳು ಯಾಕೆ ಈ ರೀತಿಯ ಮುತುವರ್ಜಿಗೆ ಒಳಗಾಗ್ತಾರೆ? ಇವರು ಕೂಡ ಭ್ರಷ್ಟರ ಜೊತೆಯಲ್ಲಿ ಕೈ ಜೋಡಿಸಿ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಹೊರಟಿದ್ದಾರಾ? ಸೊ ಈಗಾಗಲೇ ಏನು ಅಧಿಕಾರಿಗಳ ಬಳಿ ಈಗಾಗಲೇ ರೈತ ಸಂಘಟನೆಗಳು ಮನವಿಯನ್ನು ಕೂಡ ಮಾಡಿದ್ದಾವೆ, ದೂರುಗಳನ್ನು ಕೊಟ್ಟಿದ್ದಾವೆ. ಪ್ರಜಾಧ್ವನಿ ಟಿವಿ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಇಡೀ ಅನ್ನಭಾಗ್ಯದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ನಾವು ಹಿಂದೆ ಒಂದು ವರದಿಯನ್ನು ಕೂಡ ಮಾಡಿದ್ದೀವಿ. ಈಗ ಎಳೆಯಾಗಿ ಈ ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗುತ್ತೆ, ಯಾರ್ಯಾರು ಇದರ ಹಿಂದೆ ಕೈಗಳಿದ್ದಾವೆ, ಕಾಣದ ಕೈಗಳು, ಹೇಗೆ ಇವರು ಭ್ರಷ್ಟಾಚಾರವನ್ನು ಮಾಡ್ತಾರೆ, ಅಧಿಕಾರಿಗಳನ್ನು ಹೇಗೆ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ, ಇಂತಹ ವಿಚಾರಗಳನ್ನು ಎಳೆಯಾಗಿ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಬಿಚ್ಚಿಡ್ತೀವಿ. ಇದು ಕೇವಲ ರೈತ ಸಂಘಟನೆಗಳ ಹೋರಾಟ ಅಲ್ಲ, ಇದು ಪ್ರಜಾಧ್ವನಿಯ ಹೋರಾಟ. ಜನರ ಪರವಾದಂಥ ಧ್ವನಿಯಾಗಿ ನಾವು ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಸಂದರ್ಭದಲ್ಲಿ ಜನರ ಧ್ವನಿಯಾಗಿ, ರೈತರ ಧ್ವನಿಯಾಗಿ, ಅಬಲ ಮಹಿಳೆಯರ ಧ್ವನಿಯಾಗಿ,
ಅಮಾಯಕರ ಧ್ವನಿಯಾಗಿ ದೀನ ದಲಿತರ ಧ್ವನಿಯಾಗಿ ನಾವು ನಿಲ್ತೀವಿ ಅನ್ನುವಂಥ ಮಾತುಗಳನ್ನು ನಾವು ಜನರ ಮುಂದೆ ಹೇಳಿದ್ದೀವಿ. ಆ ಮಾತಿಗೆ ಬದ್ಧರಾಗಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ಗುರ್ರಂ ಗುನ್ನೇಶ್ವರರಾವ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಜೊತೆಗೆ ಈತನ ಮೇಲೆ ಆಗಿರ್ತಕ್ಕಂಥ ರೈಡು, ಹಾಗೆಯೇ ಈತ ಅಧಿಕಾರಿಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡು ಹೇಗೆ ಇಲ್ಲೀಗಲ್ ಆಗಿ ಟೆಂಡರ್ಗಳನ್ನು ಪಡಿತಾನೆ ಅನ್ನುವಂಥದ್ದು. ಟೆಂಡರ್ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿಷ್ಪಕ್ಷಪಾತವಾಗಿ ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ ಆ ಒಂದು ಕ್ರೈಟೀರಿಯಾವನ್ನು ನೋಡಿಕೊಂಡೇ ಅಧಿಕಾರಿಗಳು ಟೆಂಡರನ್ನು ಅಪ್ರೂವಲ್ ಮಾಡಬೇಕು. ಆದರೆ ಕ್ರಿಮಿನಲ್ ಕೇಸ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥವರು ಅದೇ ಇಲಾಖೆಯ ಅಧಿಕಾರಿಗಳು ಈತನ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಿದ್ರೂ ಕೂಡ ಅವೆಲ್ಲವನ್ನ ಕೂಡ ಗಾಳಿಗೆ ತೂರಿ ರಾಯಚೂರಿನಲ್ಲಿ ಬ್ಯಾನ್ ಮಾಡಿರ್ತಕ್ಕಂಥ ಅಥವಾ ಆತನ ಈ ಟೆಂಡರನ್ನು ತಿರಸ್ಕರಿಸಿರ್ತಕ್ಕಂಥ ವ್ಯಕ್ತಿಯನ್ನು ಅಥವಾ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ಗುರ್ರಂ ಗುನ್ನೇಶ್ವರರಾವನ್ನ ಬಳ್ಳಾರಿಯಲ್ಲಿ ಅರ್ಜಿ ಹಾಕಿದ ತಕ್ಷಣ ಅದನ್ನು ಪುರಸ್ಕರಿಸಿ ಆತನಿಗೆ ಸಿರುಗುಪ್ಪದಲ್ಲಿ ಚಿಲ್ಲರೆ ಮಳಿಗೆಗೆ ಆಹಾರ ಧಾನ್ಯವನ್ನು ಸಾಗಣೆ ಮಾಡಲಿಕ್ಕೆ ಇವನಿಗೆ ಟೆಂಡರನ್ನು ಕೊಡ್ತಾರೆ ಅನ್ನೋದಾದರೆ ಆತ ಅಲ್ಲಿಯೂ ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾನೆ. ಈಗಾಗಲೇ ಒಂದು ಬಾರಿ ಸಿಗಾಕೊಂಡಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋಂಥ ಸಂದರ್ಭದಲ್ಲಿ ಈ ಥರದ ಒಂದು ಪ್ರಕರಣದಲ್ಲಿ ಮತ್ತೆ ಅವನು ಮುಂದುವರಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನುವಂಥದ್ದು ನಾಗರಿಕರ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕು. ಜೊತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಇದಕ್ಕೆ ಉತ್ತರವನ್ನು ಕೊಡಲೇಬೇಕು. ನಾವು ಮುನಿಯಪ್ಪನವರನ್ನು ಕೂಡ ಈ ವಿಚಾರದಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ಯಾಕೆ ಅಧಿಕಾರಿಗಳು ಈ ರೀತಿ ಶಾಮೀಲಾಗ್ತಾರೆ? ಕ್ರಿಮಿನಲ್ ಕೇಸ್ಗಳನ್ನು ಇರ್ತಕ್ಕಂಥವ್ರು ಅಥವಾ ಬಡವರ ಅಕ್ಕಿಯನ್ನು ಇದಕ್ಕೆ ಕನ್ನ ಮಾಡಿ ಅಥವಾ ಕನ್ನ ಹೊಡೆದು ಅವುಗಳನ್ನು ಬೇರೆ ರೀತಿಯಲ್ಲಿ ಮಾರಾಟ ಮಾಡಿಕೊಳ್ಳುವಂಥ ಇಂಥ ಭ್ರಷ್ಟಾಚಾರಿಗಳನ್ನು ಜೊತೆಲಿಟ್ಕೊಂಡು ಅಕ್ಕಿಯನ್ನು ರಾಜ್ಯದ ಮೂಲೆ ಮೂಲೆಗಳಿಗೆ ಇವತ್ತು ಜನರಿಗೆ ಸಾಗಣೆ ಮಾಡುವಂಥ ಅವಶ್ಯಕತೆ ಇದೆಯಾ? ನೀವು ಇಲ್ಲಿ ಒಂದು 50 ಚೀಲ ಅಕ್ಕಿಯನ್ನು ಒಂದು ಲಾರಿಯಲ್ಲಿ ಹಾಕಿ ಕಳಿಸಿದರೆ ಅದರಲ್ಲಿ ಕೇವಲ ಅವರು 20ರಿಂದ 25 ಚೀಲ ಹೋದರೂ ಕೂಡ ಹೆಚ್ಚಾಯಿತು. ಸೊ ಆ ಮಟ್ಟದ ಅಕ್ಕಿಯನ್ನು ಇವರು ಕಳವು ಮಾಡ್ತಾರೆ, ಬೇರೆ ಕಡೆಗಡೆ ಮಾರಾಟ ಮಾಡಿಕೊಳ್ತಿದ್ದಾರೆ, ಇಲ್ಲಿ ಜನರಿಗೂ ಯಾಮಾರಿಸ್ತಿದ್ದಾರೆ, ಸರ್ಕಾರಕ್ಕೂ ಯಾಮಾರಿಸ್ತಿದ್ದಾರೆ. ಒಟ್ಟಿನಲ್ಲಿ ಇವರು ಖಾಸಗಿಯಾಗಿ ಹಣ ಮಾಡ್ಕೊಳ್ಳಿಕ್ಕೆ ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಗುರ್ರಂ ಗುನ್ನೇಶ್ವರರಾವ್ ಇರ್ತಕ್ಕಂಥದ್ದು ನರೇಶ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ಅವನದೇ ಆದ ಒಂದು ಶಾಪ್ ಇದೆ, ಜೊತೆಗೆ ಒಂದು ಲೈಸೆನ್ಸ್ಡ್ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಕಂಪನಿಯನ್ನೇ. ಆ ಕಂಪನಿಯನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ನರೇಶ್ ಇರ್ತಕ್ಕಂಥ ಅಥವಾ ಮಾಲೀಕತ್ವ ಇರ್ತಕ್ಕಂಥ ಈ ಗುರ್ರಂ ಗುನ್ನೇಶ್ವರರಾವ್ ಹೆಸರಿನಲ್ಲಿರ್ತಕ್ಕಂಥ ಈ ಕಂಪನಿ ಇದು ನರೇಶ್ ಟ್ರಾನ್ಸ್ಪೋರ್ಟು. ಸೊ ಇದನ್ನು ಸಂಪೂರ್ಣವಾಗಿ ರಾಯಚೂರಿನಲ್ಲಿ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಹೇಗೆ ಈತನಿಗೆ ಟೆಂಡರ್ ಕೊಟ್ಟರು ಅನ್ನೋಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವತ್ತು ಅನ್ನಭಾಗ್ಯಕ್ಕೆ ಹಣ ಬರ್ತಾ ಇಲ್ಲ, ಜೊತೆಗೆ ಅಕ್ಕಿ ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋಂಥ ಆರೋಪಗಳು ಇಡೀ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂಥ ಹೊತ್ತಲ್ಲಿ ಭ್ರಷ್ಟಾಚಾರಿಗಳಿಗೆ ನೀವು ಮಣೆ ಹಾಕ್ಕೊಂಡು ಅವರ ಕೈಯಲ್ಲೇ ಕೆಲಸ ಮಾಡಿಕೊಂಡು ಅರ್ಧ ಅಕ್ಕಿಗಳನ್ನು ನೀವು ಕಳವು ಮಾಡಿಕೊಂಡು ಬೇರೆಗೆ ನೀವು ಮಾರಾಟ ಮಾಡ್ಕೊಳ್ಳಿ ಅಂಥೇಳಿ ನೀವೇ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಹೋದರೆ, ಅಂಥವರನ್ನೇ ಜೊತೆಗೆ ಇಟ್ಕೊಳ್ತಾ ಹೋದರೆ ಜನರಿಗೆ ನ್ಯಾಯ ಸಿಗೋದು ಯಾವಾಗ? ಇದು ಮೂಲಭೂತವಾದಂಥ ಪ್ರಶ್ನೆ. ಮಾನ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಮುನಿಯಪ್ಪನವರು ಇದನ್ನು ಕೂಲಂಕುಷವಾಗಿ ನೀವು ಪರಿಶೀಲನೆಯನ್ನು ಮಾಡಬೇಕು. ಬಳ್ಳಾರಿಯಲ್ಲಿ ಯಾರು ಇದನ್ನು ಶಾಮೀಲಾಗಿ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಈ ಅಕ್ಕಿ ಸಾಗಣೆಗೆ ಈತನಿಗೆ ಟೆಂಡರ್ನ ಕೊಟ್ಟಿದ್ದಾರೆ ಗುರ್ರಂ ಗುನ್ನೇಶ್ವರರಾವ್ಗೆ, ಈತ ಈಗಾಗಲೇ ಅನ್ನಭಾಗ್ಯಕ್ಕೆ ಗುಣ ಹೊಡಿತಿದ್ದಾನೆ. ನೀವು ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಕನ್ನ ಹಾಕುವಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ಇಂಥ ಮನೋಸ್ಥಿತಿಯ ವ್ಯಕ್ತಿಗಳನ್ನು ಜೊತೆಲಿಟ್ಕೊಂಡು ಅವರಿಗೆ ಇಲ್ಲೀಗಲ್ ಆಗಿ ನೀವು ಟೆಂಡರ್ ಕೊಡ್ತಾ ಹೋದರೆ ಈ ರೀತಿಯ ಭ್ರಷ್ಟಾಚಾರವನ್ನು ಅಥವಾ ಕಳ್ಳತನವನ್ನು ಅಥವಾ ಸೋರಿಕೆಯನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಸರ್ಕಾರದ ಹೆಸರಿಗೆ ಈಗಾಗಲೇ ನಿಮ್ಮದೇ ಸರ್ಕಾರದ ಒಂದು ಸಮಿತಿ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ ಏನು ಅಂತ ಅನ್ನುವಂಥದ್ದು. ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಕೂಡ ಈ ಥರದ ಒಂದು ಏನೇನು ಆಗ್ತಾ ಇದೆ, ಪೋಲ್ ಆಗ್ತಾ ಇದೆ ಅಕ್ಕಿ ಅನ್ನೋ ಸಂಬಂಧಪಟ್ಟ ಒಂದು ಕಮಿಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಕಮಿಟಿ ಕೂಡ ಈಗಾಗಲೇ ಹೇಳಿದೆ, ಇಲ್ಲಿ ಆಟೋದಲ್ಲಿ 100 ಚೀಲ ಅಕ್ಕಿನ ಸಾಗಣೆ ಮಾಡುತ್ತಿದ್ದಾರೆ, ಅದು ಒಂದೇ ಸಾರಿಗೆ ಅಂತ ಹೇಳಿ ವರದಿ ಕೊಟ್ಟರೆ ಅಥವಾ ಅದಕ್ಕೆ ಫೇಕ್ ಬಿಲ್ಗಳನ್ನು ರೆಡಿ ಮಾಡಿ ನೀವು ಅಧಿಕಾರಿಗಳಿಗೆ ಕೊಟ್ಟರೆ ಇದನ್ನು ಕಂಡುಹಿಡಿಯೋಕೆ ಆಗೋದಿಲ್ಲ ಅನ್ನುವಂಥ ಭ್ರಮೆಯಲ್ಲಿರ್ತಕ್ಕಂಥ ಭ್ರಷ್ಟರಿಗೆ ನೀವು ಬುದ್ಧಿಯನ್ನು ಕಲಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ದಯಮಾಡಿ ಈ ವಿಚಾರವನ್ನು ಭಾಳ ಸೀರಿಯಸ್ ಆಗಿ ಗಮನಿಸಬೇಕು. ಕರ್ನಾಟಕ ಸರ್ಕಾರ ಇವತ್ತು ಯೋಜನೆಗಳನ್ನು ನಾವು ಜನರಿಗೆ ಉಚಿತವಾಗಿ ಕೊಡ್ತೀವಿ ಅನ್ನೋಂಥ ಹೆಮ್ಮೆಯ ವಿಚಾರವನ್ನು ನೀವು ಹೆಮ್ಮೆ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದೀರಿ. ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಪೋಲಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಇವತ್ತು ರಾಜ್ಯ ಸರ್ಕಾರ ನಷ್ಟದಲ್ಲಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಡೀ ಪ್ರತಿಪಕ್ಷ ಇವತ್ತು ಈ 5 ಪಂಚ ಯೋಜನೆಗಳೇನಿದೆ, ಉಚಿತ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳೇನಿದ್ದಾವೆ, ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವೇ ಇಟ್ಕೊಳ್ದೇನೆ, ಯಾವ ಪ್ಲಾನು ಇಲ್ಲದೇನೆ ಈ ಸರ್ಕಾರ
ಕೇವಲ ನೆಪ ಮಾತ್ರಕ್ಕೆ ಘೋಷಣೆಗಳನ್ನು ಮಾಡಿಕೊಂಡು ಜನರನ್ನು ದಿಕ್ಕು ತಪ್ಪಿಸ್ತಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದೆ. ಸೊ ಇಂಥ ಹೊತ್ತಿನಲ್ಲಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲೆಲ್ಲಿ ಭ್ರಷ್ಟಾಚಾರಿಗಳು ಈ ಹೆಗ್ಗಣಗಳ ರೀತಿಯಲ್ಲಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ತಿಂದು ತೇಗ್ತಿದ್ದಾರೆ. ಸೊ ಅಂಥವರಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಿಷ್ಪಕ್ಷಪಾತವಾಗಿ ಮಾಡದೆ ಹೋದರೆ ಖಂಡಿತವಾಗಲೂ ಕೂಡ ಇದಕ್ಕೆ ನ್ಯಾಯ ಸಿಕ್ಕೋಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ತಕ್ಷಣ ಬಳ್ಳಾರಿ ಜಿಲ್ಲೆ ಇರತಕ್ಕಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು. ಅಧಿಕಾರಿಗಳು ಕೂಡ ಎಚ್ಚರ ವಹಿಸಿ ಈ ಕೆಲಸವನ್ನು ಮಾಡಬೇಕು. ತಕ್ಷಣ ನೀವು ಗುರ್ರಂ ಗುನ್ನೇಶ್ವರ ರಾವ್ ಈಗಾಗಲೇ ರಾಯಚೂರಿನಲ್ಲಿ ಹೇಗೆ ಆತನನ್ನು ದೂರ ಇಟ್ಟು ಆ ಟೆಂಡರ್ ಪ್ರಕ್ರಿಯೆಯಿಂದ ದೂರ ಇಟ್ಟು ಅವನಿಗೆ ಹೊರಗಡೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರೋ ಆ ರೀತಿ ಕೆಲಸಗಳನ್ನು ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮಾಡದೆ ಹೋದರೆ ನಿಮ್ಮ ಮನೆಗಳಿಗೂ ಕೂಡ ನೀವೇನೇನು ಮಾಡ್ತಿದ್ದೀರಿ ಅನ್ನೋಂಥದ್ದನ್ನು ಟಾರ್ಗೆಟ್ ಮಾಡಿಕೊಂಡು ನಿಮ್ಮ ಬಣ್ಣಗಳನ್ನು ಕೂಡ ನಾವು ಜನರ ಮುಂದೆ ಬಯಲು ಮಾಡ್ತೀವಿ. ನೀವು ಎಚ್ಚರದಿಂದ ಕೆಲಸ ಮಾಡಬೇಕಾಗುತ್ತೆ. ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮ ಶುರುವಾಗಿರೋದೇ ಸೊ ಇಂಥ ಭ್ರಷ್ಟಾಚಾರಗಳನ್ನು ತಡಿಬೇಕು, ಜನಸಾಮಾನ್ಯರಿಗೆ ಅಮಾಯಕರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥದ್ದು. ಜೊತೆಗೆ ಇಂಥ ಕಳಂಕಿತರನ್ನು ಕಳ್ಳಕಾಕರನ್ನು ಅಧಿಕಾರಿಗಳು ದೂರ ಇಟ್ಟು ಕೆಲಸ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನೀವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನರ ಪರವಾಗಿ ನಾವು ಇವತ್ತು ಮಾಡ್ತಾ ಇರುವಂಥದ್ದು. ಜನರ ಧ್ವನಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಯಾವತ್ತೂ ಕೂಡ ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ನಡೆಯುತ್ತೆ. ಸೊ ಹಾಗಾಗಿ ಗುರ್ರಂ ಗುನ್ನೇಶ್ವರ ಅವರ ಈ ನರೇಶ್ ಟ್ರಾನ್ಸ್ಪೋರ್ಟ್ ಏನಿದೆ, ಈ ನರೇಶ್ ಟ್ರಾನ್ಸ್ಪೋರ್ಟನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಜೊತೆಗೆ ಇಲ್ಲಿ ಈಗಾಗಲೇ ಬಳ್ಳಾರಿಯಲ್ಲಿ ಕೊಟ್ಟಿರ್ತಕ್ಕಂಥ ಗುತ್ತಿಗೆಯನ್ನು ತಕ್ಷಣ ರದ್ದುಪಡಿಸಿ ಅದನ್ನು ಯಾರು ಅರ್ಹರಿದ್ದಾರೆ, ಯಾರು ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ನೀವು ಯಾರಿಗಾದರೂ ಕೊಟ್ಕೊಳ್ಳಿ. ನಾವು ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಿ ಅವ್ರಿಗೆ ಕೊಡಿ ನಾವು ಕೇಳೋದಿಲ್ಲ. ನಾವು ಬೇಕಾಗಿರುವಂಥದ್ದು ಜನರಿಗೆ ನ್ಯಾಯ ಸಿಗಬೇಕು. ಸೊ ಹಾಗಾಗಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ನಿಷ್ಪಕ್ಷಪಾತವಾಗಿ ಜನರ ಪರವಾಗಿ ದುಡಿತಾರೆ ಅಂಥವ್ರಿಗೆ ಕೆಲಸ ಕೊಡಿ, ಅಂಥವ್ರಿಗೆ ಟೆಂಡರ್ ಕೊಡಿ. ಅವರು ನಿಜಕ್ಕೂ ಕೆಲಸ ಮಾಡಲಿಕ್ಕೆ ಒಂದು ದಾರಿ ಆಗುತ್ತೆ. ಜೊತೆಗೆ ಜನರಿಗೂ ಕೂಡ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗುತ್ತೆ. ಅನ್ನಭಾಗ್ಯದ ಅಕ್ಕಿ ಹಸಿದವನಿಗೆ ಸಿಗುತ್ತೆ. ಹಸಿದವನ್ನ ಹೊಟ್ಟೆ ತುಂಬಿಸಿದರೆ ನಿಜಕ್ಕೂ ಸರ್ಕಾರದಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಪುಣ್ಯ ಬರುತ್ತೆ. ಯಾವುದೋ ದೇವರಿಗೆ ಅಥವಾ ಜಾತ್ರೆಗಳಿಗೆ ಅಥವಾ ನಿಮ್ಮ ತೆವಲುಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀರಿ, ಆದರೆ ಅಲ್ಲಿ ಸೋರಿಕೆ ಆಗೋದನ್ನು ನೀವು ತಡೆಯದೇ ಹೋದರೆ ಸೊ ಈ ರೀತಿಯ ಅವಾಂತರಗಳಾಗ್ತವೆ. ದಯಮಾಡಿ ಇಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆ ಪೂರೈಕೆ ಸಚಿವರಿದ್ದಾರೆ ಮುನಿಯಪ್ಪನವರು, ತಕ್ಷಣ ಈ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ಗಮನಿಸಬೇಕು. ನೀವು ಈ ವಿಚಾರವನ್ನು ಗಮನಿಸಿ ತಕ್ಷಣ ಕ್ರಮ ಕೈಗೊಳ್ಳದೆ ಹೋದರೆ ನಿಮ್ಮ ಮನೆಗಳಿಗೂ ಕೂಡ ಈ ಅನ್ನಭಾಗ್ಯದ ಅಕ್ಕಿಯ ಫಲಾನುಭವಿಗಳೇನಿದ್ದಾರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿಯ ಫಲಾನುಭವಿಗಳು ಬಡವರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಕೂಲಿ ಕಾರ್ಮಿಕರು ಯಾರಿದ್ದಾರೆ, ಅಥವಾ ಬೇರೆ ಬೇರೆ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟುಗೂಡಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕಾಲ ತುಂಬ ಹತ್ತಿರ ಬರ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಸೋರಿಕೆ ಆಗ್ತಾ ಇದೆ. ಈಗ ನಮ್ಮ ಕಣ್ಣಿಗೆ ಬಿದ್ದಿರ್ತಕ್ಕಂಥದ್ದು ಮಾತ್ರ ಈ ನರೇಶ್ ಟ್ರಾನ್ಸ್ಪೋರ್ಟ್ ಮಾಲೀಕ ಗುರ್ರಂ ಗುನ್ನೇಶ್ವರ ರಾವ್. ಈತ ಒಬ್ಬನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ಥರದ ಹಲವಾರು ಜನರಿದ್ದಾರೆ. ಅವರೆಲ್ಲರ ಹೆಡಮುರಿ ಕಟ್ಟುವಂಥ ಕೆಲಸವನ್ನು ನಾವು ಖಂಡಿತವಾಗಿ ನಿರ್ಭಯವಾಗಿ ನಿಶ್ಚಿತವಾಗಿ ಮಾಡ್ತೀವಿ. ಆದರೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವರನ್ನು ಜೈಲಿಗೆ ಕಳಿಸುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ. ಇದರಲ್ಲಿ ಶಾಮೀಲಾಗುವಂಥ ಅಥವಾ ಅಂಥವರಿಗೆ ಕೈ ಜೋಡಿಸುವಂಥ ಪ್ರಮೇಯವೇ ಇಲ್ಲ. ಅವರು ಎಷ್ಟೇ ಒತ್ತಡವನ್ನು ತಂದರೂ ಕೂಡ, ಎಷ್ಟೇ ಪ್ರಭಾವಿಶಾಲಿಗಳಾಗಿದ್ದರೂ ಕೂಡ, ಅವರು ಯಾವುದೇ ವ್ಯಕ್ತಿಯಾಗಿದ್ದರೂ ಕೂಡ ನಾವು ಇಲ್ಲಿ ಕಾಂಪ್ರಮೈಸ್ ಅನ್ನುವಂಥದ್ದೇ ಇಲ್ಲ. ಜನರ ಪರವಾಗಿ ನಿಂತಹ ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ನಿಲ್ಲಬೇಕು ಅನ್ನುವಂಥದ್ದೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲ ಉದ್ದೇಶ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಯಾರಿಗೂ ಮುಲಾಜಿಲ್ಲದೇನೆ ನೇರವಾಗಿ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಆತನ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೀವಿ. ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಖಂಡಿತವಾಗಲೂ ಮಾಡ್ತೀವಿ. ಸೊ ಈ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ ಈತನಿಗೆ ಟೆಂಡರ್ನ ಕೊಟ್ಟಿದ್ದಾರೆ. ಸಿರುಗುಪ್ಪ ಇಲ್ಲಿ ಚಿಲ್ಲರೆ ವ್ಯವಹಾರಗಳಿಗೆ ಅಥವಾ ಅಲ್ಲಿ ಸಾಗಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಟೆಂಡರನ್ನು ಕೊಟ್ಟಿದ್ದಾರೆ. ಅದನ್ನು ತಕ್ಷಣ ನೀವು ರದ್ದುಪಡಿಸ್ತೀರಿ. ಈ ಕಾರ್ಯಕ್ರಮದ ಮೂಲಕ ನೀವು ಎಚ್ಚೆತ್ತುಕೊಂಡು ತಕ್ಷಣ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.